ಮಡದಿದ್ದಾರೆ ಸರ್ ಅವರು ವಿಧಾನಸಭಾ ಸದಸ್ಯರು ಕನಕದಾಸರ ಈ ದಾಸಶ್ರೇಷ್ಠರು ಕನಕದಾಸರು ಏನು ಹಿಂದಿನ ಕಾಲದಲ್ಲಿ ಹೇಳಿದ್ರು, ಕುಲ ಕುಲವೆಂದು ಒಣದಾಡದಿರಿ ಕುಲದ ನೆಲೆಯನ್ನೇನಾದ್ರೂ ಬಲ್ಲಿರ ಅಂತ. ಎಷ್ಟನೇ ಶತಮಾನದಲ್ಲಿ ಇರೋರು 15-16ನೇ ಶತಮಾನದಲ್ಲಿ ಹೇಳ್ಯಾರ. ಯಾಕೆ ಹೇಳಿರು? ಈಗ ಅದೇ ಮರುಕಳಿಸ್ತಾ ಐತೆ. ಜಾತಿ ಬಗ್ಗೆ ವೈಷಮ್ಯ, ವರ್ಗಗಳಲ್ಲಿ ವೈಷಮ್ಯ, ಒಬ್ರಿಗೊಬ್ಬರಿಗೆ ಜಗಳ. ಅದನ್ನ ಅವತ್ತವರು ಅವ್ರ ಜ್ಞಾನ ಹೆಂಗಿರ್ಬೇಕು, ಅವ್ರಿಗೆ ಯಾವ ರೀತಿ ಅದನ್ನ ಅರ್ತು ಹೇಳಿರು ಅಂತಕ್ಕಂಥದ್ದು ಬಹಳ ಶ್ರೇಷ್ಠ. ಅದನ್ನ ನೆನೀತಕ್ಕಂಥದ್ದು. ಜೊತೆಗೆ ಸಮಾಜದಲ್ಲಿ ಏನು ಅಂಕು-ಡಂಕುಗಳಿದ್ವು ಅವನ್ನ ತಿದ್ದತಕ್ಕಂಥ ಕೆಲಸ ಮಾಡಿರು. ಕೀರ್ತನೆಗಳ ಮುಖಾಂತರ, ಕೃತಿಗಳ ಮುಖಾಂತರ ಸಮಾಜನ ತಿದ್ದಲಿಕ್ಕೆ ಅವರು ಹಳ್ಳಿಗೆ ಹೋದ್ರು. ಸಮಾಜಗಳಲ್ಲಿ ಏನು ಆಗ ಜನ ಇಷ್ಟೊಂದು ವಿದ್ಯಾವಂತರಾಗಿರ್ಲಿಲ್ಲ, ಜನಕ್ಕೆ ಇಷ್ಟೊಂದು ಅವೇರ್ನೆಸ್ ಬಂದಿರಲಿಲ್ಲ. ಈಗಾದ್ರೆ ಇಷ್ಟೊಂದು ಶಾಲೆಗಳಿದಾವೆ, ಮಕ್ಕಳ ವಿದ್ಯಾವಂತರು ಮಾಡಿದ್ದಾರೆ, ಜ್ಞಾನನಾದ್ರೂ ಇದೆ. ಆಗಿನ ಕಾಲದಲ್ಲಿ ಆ ಜ್ಞಾನದ ಅರಿವಿರ್ಲಿಲ್ಲ ಜನಕ್ಕೆ. ಅಂದಿನ ಕಾಲದಲ್ಲಿ ಆ 15-16 ಶತಮಾನದಲ್ಲಿ ಏನ್ ಕನಕದಾಸರು ಹಳ್ಳಿ ಸುತ್ತುತ್ತಾ ಸಮಾಜದ ಅಂಕುಗಳನ್ನ ತಿದ್ದಕ್ಕಂತ ಕೆಲಸನ ಮಾಡಿರು. ಜಾತಿಗಳು ಇಲ್ಲ, ಯಾವ ವೈಮನಸ್ಯಗಳು ಇದ್ದಂಗೆ ಮುಂದೆ ಬರ್ತವೆ ಅಂತಕ್ಕಂಥದ್ದನ್ನ. ಈಗ ಈ ಕ್ಷೇತ್ರದಲ್ಲಿ ಸಾಕಷ್ಟು, ಈಗ 30 ಕೆರೆಗಳು ತುಂಬಿದಾವೆ. 30 ಕೆರೆಗಳು ತುಂಬೋದಕ್ಕೆ ಈ ಕ್ಷೇತ್ರ ಶಾಸಕರಾದಂತ ಜಯಚಂದ್ರ ಸಾಹೇಬ್ರ ಕಾರಣ. ಅವ್ರನ್ನ ನಾನೇನು ಹೊಗಳ್ತಾ ಇಲ್ಲ. ಯಾವ ಒಂದು ಜಾತಿ ಜನ ನೀರು ಕುಡಿತಾ ಇಲ್ಲ, ಎಲ್ಲ ಜಾತಿ, ಎಲ್ಲ ಪಕ್ಷ, ಎಲ್ಲ ವರ್ಗದವರೆಗೂ ಅನುಕೂಲ ಆಗಿದೆ. ನಮ್ಮ ಬಿ ಕೆ ಮಂಜಣ್ಣವರ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾಗಿ ಕಾಳವ್ಯಾಸ ವಿದ್ಯಾವರ್ಧಕ ಸಂಘದ ಒಂದು ಕಾರ್ಯಕ್ರಮಗಳನ್ನ ಮಾಡ್ತಾ ಇಲ್ಲೇ ಅಭಿವೃದ್ಧಿ ಮಾಡಿದ್ದಾರೆ. ಎಲ್ಲ ಜಾತಿ ಮಕ್ಕಳನ್ನು ವಿದ್ಯಾಭ್ಯಾಸ ಪಡಿತಾ ಇದ್ದಾರೆ ಅಲ್ಲಿ. ಅವ್ರು ಅವತ್ತೇ ಹೇಳಿದ್ದಾರೆ, ಈ ಜಾತಿಗಳು ಬೇಡ, ಜಾತಿ ವ್ಯವಸ್ಥೆ ವಿರುದ್ಧ ಒಂದು ತಾರತಮ್ಯ ಬೇಡ ಅಂತಕ್ಕಂಥ ಮಾತನ್ನ ದಾಸಶ್ರೇಷ್ಠದ ಕನಕದಾಸರು ಹೇಳಿದ್ದಾರೆ. ಅಂತ ಮಹಾನ್ ಪುರುಷರನ್ನ ನಾವು ನೆನೀತಾ ಇದ್ದೀವಿ ಇವತ್ತು. ಹಾಗಾಗಿ ಇಲ್ಲಿ ನಾವು ಆ ಒಂದು ಮಾದರಿಯನ್ನ ನಾವು ಜಯಂತಿಯನ್ನು ಆಚರಿಸಿ ಆ ಮಾದರಿಯನ್ನ ಯಾರು ಅಳವಡಿಸ್ಕೊಂತಾರೆ ಅವರು ಕನಕದಾಸರಿಗೆ ಮುಟ್ತಕ್ಕಂಥದ್ದು, ದೇವರು ಮೆಚ್ಚತಕ್ಕಂಥ ಕೆಲಸ. ಈಗ ತಾಯಿ ಮಕ್ಕಳ ಆಸ್ಪತ್ರೆ ಇದೆ, ಈ ನವೋದಯ ವಿದ್ಯಾಸಂಸ್ಥೆಗಳು, ಸಾಕಷ್ಟು ವಿದ್ಯಾಸಂಸ್ಥೆಗಳಲ್ಲಿ ಸುಮಾರು 8,000-10,000 ಜನ ಮಕ್ಕಳ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಶಾಲೆಗಳಲ್ಲಿ. ಆ ಒಂದು ಈ ಕ್ಷೇತ್ರ ಒಂದು ಒಂದು ಉನ್ನತ ಮಟ್ಟಕ್ಕೆ ಹೋಯ್ತು. ಒಂದೇ ಜಾತಿನವ್ರು ಯಾರು ವಿದ್ಯಾಭ್ಯಾಸ ಪಡಿತಾ ಇಲ್ಲ, ಒಂದೇ ಜಾತಿನವ್ರು ಯಾರು ನೀರು ಕುಡಿತಾ ಇಲ್ಲ, ಒಂದೇ ಜಾತಿನವ್ರು ಯಾರು ಆಸ್ಪತ್ರೆಗಳಿಗೆ ಬರ್ತಾ ಇಲ್ಲ. ಎಲ್ಲ ಜಾತಿನವರು ಸಹ ಆಂಧ್ರದಿಂದ ಬಂದು ಆಸ್ಪತ್ರೆಯಲ್ಲಿ ಸೌಲಭ್ಯ ಪಡಿತಾ ಇದ್ದಾರೆ. ಈ ಒಂದು ವ್ಯವಸ್ಥೆ ಆಗ್ಬೇಕು ಅಂತಕ್ಕಂಥ ಮಾತನ್ನ ಅಂದಿನ ಕಾಲದಲ್ಲೇ ಕನಕದಾಸರು ಹೇಳಿದ್ದಾರೆ. ಈಗ ತಾಲೂಕು ಆಡಳಿತ ನಡೆಸ್ತಾರ ಅಂತ ಕನಕ ಜಯಂತಿಯಲ್ಲಿ ಭಾಗವಹಿಸಿದೀವಿ. ಈ ಭಾಗವಹಿಸಿರಕ್ಕಂಥ ಎಲ್ಲ ಮಹನೀಯರು, ಎಲ್ಲ ಗಣ್ಯರು ಹಾಗೂ ನೀವು ಮುಖಂಡರು ಮತ್ತು ಅಧಿಕಾರಿಗಳಿಗೆ ಮತ್ತೊಮ್ಮೆ ನಾನು ಸ್ವಾಗತ ಕೋರ್ತಾ, ಈ ಒಂದು ಕನಕದಾಸರ ಜಯಂತಿಯಲ್ಲಿ ಕನಕದಾಸರ ಬಗ್ಗೆ ಮಾತಾಡೋದಕ್ಕೆ ಮಹನೀಯರು ಬೇರೆ ಇದ್ದಾರೆ. ನಾನು ಜೀವಂತವಾಗಿರೋ ಕನಕದಾಸರ ಬಗ್ಗೆ ಹೇಳೋದಕ್ಕೆ ಬಯಸ್ತೇನೆ. ಯಾಕಂದ್ರೆ ಈ ಕನಕದಾಸರು ಹುಟ್ಟು ಕುರುಬ ಸಮಾಜ. ಈ ಕುರುಬ ಸಮಾಜದಲ್ಲಿ ನಾವು ಹುಟ್ಟಿರೋದೇ ನಮ್ಗೆ ಒಂದು ಹೆಮ್ಮೆ ಅಂತ ನಾನು ಕೂಡ ಭಾವಿಸ್ತೇನೆ. ಯಾಕಂದ್ರೆ ಅಂತ ಮಹನೀಯರು ಈ ಒಂದು ಸಮಾಜದಲ್ಲಿ ಹುಟ್ಟಿ ಅವ್ರ ಸಾವು ಈ ಒಂದು ಹತ್ತತ್ರ 500 ವರ್ಷ ಆದ್ರೂ ಕೂಡ ನಾವು ಇವತ್ತು ಅವ್ರನ್ನ ನೆನಪು ಮಾಡ್ಕೊಂತಿದೀವಿ ಅಂದ್ರೆ ಅವ್ರು ಎಷ್ಟು ಸಾಧನೆ ಮಾಡಿರ್ಬೇಕು, ಸಮಾಜಕ್ಕೆ ಎಷ್ಟು ಅವ್ರು ಕೊಡುಗೆ ಕೊಟ್ಟಿರ್ಬೇಕು. ಈ ಆದಿಲ್ಲಿ ಯಾಕಂದ್ರೆ ನಾವು ಕೂಡ ಈಗ ನಾನು ಕನಕ ಬ್ಯಾಂಕ್ ಹತ್ರ ಮಾತಾಡ್ಬೇಕಾದ್ರೆ ನಾನು ಹೇಳಿದೆ, ಇವತ್ತಿನ ದಿವಸ ಶ್ರೀಮಾನ್ ಎಸ್ ಕೆ ದಾಸಪ್ಪನವರು
ಆ ಕನಕದಾಸರ ಆದಿಲ್ಲಿ ಈ ಒಂದು ಹೋಗಿದ್ದಕ್ಕೆ ಆ ಸಂಸ್ಥೆ ಕಟ್ಟಿದ್ದಕ್ಕೆ ಸಾವಿರಾರು ಜನಕ್ಕೆ ಸಹಾಯ ಆಗಿದೆ. ನಾನು ಇವತ್ತು ಹೇಳ್ತೀನಿ, ದಾಸಪ್ಪನವ್ರನ್ನ ಆ ಕನಕದಾಸ ರೂಪದಲ್ಲೇ ನಾನು ನೋಡೋದಕ್ಕೆ ಬಯಸ್ತೀನಿ. ಈ ಕಾರ್ಯಕ್ರಮದಲ್ಲಿ ನಾನು ಹೇಳ್ಬೇಕಂದ್ರೆ, ಈಗ ಯಾಕಂದ್ರೆ ಬಹಳಷ್ಟು ಮಹನೀಯರಿದ್ದಾರೆ. ಈಗ ಶ್ರೀಮಾನ್ ಟಿ ಬಿ ಜಯಚಂದ್ರ ಸಾಹೇಬ್ರಾಗ್ಬೋದು, ಚಿದಾನಂದ್ ಸಾಹೇಬ್ರಾಗ್ಬೋದು, ಬಿ ಕೆ ಮಂಜುನಾಥ್, ನಟರಾಜಣ್ಣ, ಯಾಕಂದ್ರೆ ಇವರೆಲ್ಲ ದೊಡ್ಡ ದೊಡ್ಡ ಸಂಸ್ಥೆ ಕಟ್ಕೊಂಡು ಸಾವಿರಾರು ಜನಕ್ಕೆ ಸಹಾಯ ಮಾಡಿದ್ದಾರೆ. ಈಗ ನಟರಾಜಣ್ಣ ಹೇಳ್ದಂಗೆ ಯಾವತ್ತು ಈಗ ನಟರಾಜ್ ಆಗ್ಲಿ, ಬಿ ಕೆ ಮಂಜುನಾಥ್ ಆಗ್ಲಿ, ನಮ್ ಸಮಾಜಕ್ಕೆ ಒಂದೇ ಚೆನ್ನಾಗಿರ್ಲಿ ಅಂತ ಅವ್ರು ಯಾವತ್ತೂ ಆಸೆ ಪಟ್ಟಿಲ್ಲ. ಎಲ್ಲಾ ಸಮಾಜನೂ ಚೆನ್ನಾಗಿರ್ಲಿ ಅಂತ. ಈಗ ನಮ್ ಶಾಸಕರು ಇವತ್ತು ಎಷ್ಟು ಒಂದು ಒಳ್ಳೊಳ್ಳೆ ಕೆಲಸಗಳು ಮಾಡ್ತಿದ್ದಾರೆ. ಹಾಗಾಗಿ ಇವ್ರನ್ನೆಲ್ಲ ನಾನು ಜೀವಂತ ಕನಕದಾಸನಂತಾನೆ ನಾನು ಭಾವಿಸ್ತೇನೆ. ಯಾಕಂದ್ರೆ ಅವರು ಆ ಕನಕದಾಸ ಆದಿಲ್ಲೇ ನಡೀತಾ ಇರೋದ್ರಿಂದ, ಯಾಕಂದ್ರೆ ಚಿದಾನಂದ ಗೌಡ್ರು ನಾನ್ ನೋಡಿದಂಗೆ 25 ವರ್ಷದಿಂದ ಒಂದು ದೊಡ್ಡ ಸಂಸ್ಥೆ ಕಟ್ಟಿ ಎಷ್ಟು ಸಾವಿರಾರು ಜನ ವಿದ್ಯಾರ್ಥಿಗಳು ಮೆಡಿಕಲ್ ಸೀಟ್ ತಗೊಂಡಿದ್ದಾರೆ. ಯಾಕಂದ್ರೆ ನಾನ್ ನೋಡಿದಾಗೆ ಈಗ ತುಮಕೂರು ಬೆಂಗಳೂರು ಹೋಗಕ್ಕಾಗದೇ ಇರೋರು ಈ ಒಂದು ಬ್ರೇಕ್ ಮಾಡೋರು, ಎಜುಕೇಶನ್ ಬ್ರೇಕ್ ಮಾಡ್ಬಿಟ್ಟು ಹೆಣ್ಮಕ್ಳಿಗಾದ್ರೆ ಮದುವೆ ಮಾಡ್ಬಿಡೋರು, ಗಂಡ್ ಮಕ್ಳಿಗಾದ್ರೆ ವ್ಯವಹಾರ ಹಾಕ್ಬಿಟ್ಬಿಡೋ ಯಾರೋ ಪೇರೆಂಟ್ಸ್. ಈಗ ನಮ್ಮಲ್ಲೇ ಒಂದು ಸಂಸ್ಥೆ ಇದೆ, ದೊಡ್ಡ ಸಂಸ್ಥೆ, ಓದೋದಕ್ಕೆ ಅವಕಾಶ ಇದೆ ಅಂದಾಗ ಅದು ಓದಿಸಿ ಇವತ್ತಿನ ದಿವಸ ಒಟ್ಟಾರೆ ಒಳ್ಳೆ ಶಿಕ್ಷಣ ಸಂಸ್ಥೆ ಕೊಟ್ಟಿದ್ದಾರೆ. ಈಗ ನಮ್ಮ ನಟರಾಜನವ್ರು ಹೇಳ್ದಂಗೆ ನಮ್ಮ ಶಾಸಕರು ಹಲವಾರು ಸಂಸ್ಥೆಗಳು ಕಟ್ಟಿದ್ರು. ಯಾಕಂದ್ರೆ ಅವ್ರು ಹೇಳ್ತಾ ಇರ್ತಾರೆ, ಇವತ್ತು ನಾನೊಬ್ಬ ಬದುಕ್ಬೇಕಂತಿದ್ರೆ, ನನ್ನ ಕುಟುಂಬ ಒಬ್ಬ ಬದುಕ್ಬೇಕಂತಿದ್ರೆ ನನ್ನ ಈ ಶ್ರಮ ಆ ಕುಟುಂಬಕ್ಕೆ ಹಾಕಿದ್ರೆ 100 ಕೋಟಿ ಅಲ್ಲ 1000 ಕೋಟಿ ನಾನು ದುಡಿತಿದ್ದೆ. ನಾನಿವತ್ತು ಏನು ಒಂದು ನಿಮ್ಮ ತಾಲೂಕಿಗೆ ಅಂದ್ರೆ ಶಿರಾ ತಾಲೂಕಿಗೆ ನಾನು ಈ ಒಂದು ಶ್ರಮ ಹಾಕಿದ್ದೀನಿ. ನೀವೆಲ್ಲ ಇನ್ನು ಮುಂದಿನ ಪೀಳಿಗೆ 5-6 ಪೀಳಿಗೆ ನೆನೆಸ್ಕೊಳ್ತೀವಿ. ಯಾಕಂದ್ರೆ ಈಗೊಂದು ಕೈಗಾರಿಕಾ ಪ್ರದೇಶ ಆಗ್ಬೋದು, ಪಾಲಿಟೆಕ್ನಿಕ್ ಆಗ್ಬೋದು, ಎಲ್ಲ ಸಮಾಜದವರು ಅದರಲ್ಲಿ ಓದಿ ಉನ್ನತ ಸ್ಥಾನಕ್ಕೆ ಹೋಗಿ ಆ ಒಂದು ಜೀವನ ರೂಪಿಸ್ಕೊಳ್ಳೋದಕ್ಕೆ ಅವಕಾಶ ಆಗಿದೆ. ಆ ಒಂದು ನಿಟ್ಟಿನಲ್ಲಿ ನಾನು ಯಾಕಂದ್ರೆ ಕನಕದಾಸರನ್ನ ಇವ್ರನ್ನ ರೂಪದಲ್ಲಿ ನೋಡೋದಕ್ಕೆ ಇಷ್ಟಪಡ್ತೇನೆ. ಹಾಗೆ ನಾನು ಶಾಸಕರು ಮತ್ತೆ ವಿಧಾನ ಪರಿಷತ್ ಸದಸ್ಯರು ಇಬ್ಬರಲ್ಲೂ ನನ್ನ ಮನವಿ ಏನಂದ್ರೆ, ಒಂದು ಗಾದೆ ಇದೆ, ಹಾಲು ಕೆಟ್ಟರು ಕೆಟ್ಟೀತು, ಹಾಲು ಮತ ಕೆಡುವುದಿಲ್ಲ ಅಂತ. ಹಾಲು ಕೆಟ್ಟರು ಕೆಟ್ಟೀತು, ಹಾಲು ಮತ ಕೆಡುವುದಿಲ್ಲ ಅಣ್ಣ. ಹಾಲು ಕೆಟ್ಟರು ಕೆಟ್ಟೀತು, ಹಾಲು ಮತ ಕೆಡುವುದಿಲ್ಲ ಅಂದ್ರೆ ನಮ್ಮ ಕುರುಬ ಸಮಾಜ ಯಾವತ್ತೂ ಕೆಟ್ಟ ದಾರಿಯಲ್ಲಿ ಹೋಗಲ್ಲ, ಕೆಟ್ಟದ್ದು ಬಯಸಲ್ಲ. ಹಾಗಾಗಿ ಇವತ್ತಿನ ದಿವಸ ಏನಾಗಿದೆ ನಮ್ಮ ಸಮಾಜಕ್ಕೆ ಅಂದ್ರೆ, ನಮ್ಮ ಕುಲಕಸಬು ಹೋಗಿದೆ. ನಮ್ಮ ಕುಲಕಸಬು ಕಂಬಳಿ ನೇಯ್ಗೆ ಹೋಗಿದೆ. ದಯಮಾಡಿ ನೀವು ಇವಾಗ ಕಂಬಳಿ ನೇಯ್ಗೆ ನಾವ್ ಯಾರು ಮಾಡೋದಕ್ಕೂ ಆಗಲ್ಲ. ಈಗ ಸಾಮಾನ್ಯ ಬರ್ಗೂರ್ ಸೈಡ್ನಾಗೆ ನಟರಾಜಣ್ಣರ ಸಂಬಂಧಿಕರು ಏನಾದ್ರು ಕಂಬಳಿ ನೇಯ್ಗೆ ಮಾಡ್ತಿರ್ಬೋದೇನೋ. ಈ ಸೊಸೈಟಿಗಳು ಕೂಡ ಅಷ್ಟೇ, ಕಂಬಳಿ ಸೊಸೈಟಿ ಅಂತ ಇತ್ತು. ಅದ್ರ ಮುಖಾಂತರ ಸರ್ಕಾರದಿಂದ ಏನಾದ್ರು ಶಾಸಕರು ನಾನು ನೋಡಿದಂಗೆ ಹಿಂದೆ ಅವ್ರಿಗೆ ಸೈಟ್ ಕೊಟ್ಟು ಮನೆ ಕೊಡ್ಸೋ ಕೆಲಸ ಮಾಡಿದ್ದಾರೆ. ಈಗ ಕಂಬಳಿ ನೇಯ್ಗೆ ಹೋಗಿರೋದ್ರಿಂದ ಆ ಸೊಸೈಟಿ ಮುಚ್ಚೋಗಿರೋದ್ರಿಂದ ಅದನ್ನ ರೂಪಿಸೋದಕ್ಕಾಗ್ತಿಲ್ಲ. ದಯಮಾಡಿ ಇಬ್ರು ಇದ್ದಾರೆ, ಯಾಕಂದ್ರೆ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಇಬ್ರು ಇರೋದ್ರಿಂದ ದಯಮಾಡಿ ಇದೊಂದು ನೀವು ನಮ್ಮ ಸಮಾಜಕ್ಕೆ ಏನಾದ್ರು ಮಾಡಿ. ಯಾಕಂದ್ರೆ ಅವರು ಈಗ ಅವ್ರ ಅಪ್ಪನ ಅವ್ರ ತಾತನ ಕಂಬಳಿ ನೇಯ್ಗೆ ಮಾಡ್ತಿದ್ರಲ್ಲ, ಆ ಒಂದು ಇದನ್ನ ಆಡಳಿತ ವಿರೋಧ ಪಕ್ಷ ಅಲ್ಲ, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎರಡೂ ಇದೆ. ನಮ್ಮಲ್ಲಿ ಈ ಸಭೆಯಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಇರೋದ್ರಿಂದ ನಾನು ಅವರಲ್ಲಿ ಒತ್ತಾಯ ಮಾಡೋದಿಷ್ಟೇ, ನಮ್ಮ ಸಮಾಜನ ದಯಮಾಡಿ ನೀವು ಆ ಕಂಬಳಿ ನೇಯ್ಗೆ ಏನಿತ್ತು ಆ ಕುಟುಂಬದ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗ್ಬೋದು, ಆಮೇಲೆ ಮನೆ ಕಟ್ಕೊಳ್ಳೋದಕ್ಕಾಗ್ಬೋದು, ಮತ್ತೆ ಲೋನ್ ಕೊಡಿಸೋದಕ್ಕಾಗ್ಬೋದು, ದಯಮಾಡಿ ನೀವು ಇದಕ್ಕೆ ಯಾಕಂದ್ರೆ ನಮ್ಮ ಜಯಚಂದ್ರ ಸಾಹೇಬ್ 100% ಇದಕ್ಕೆ ಶ್ರಮ ಹಾಕ್ತಾರೆ. ಇದು ಅವರು ಕಾರ್ಯಗತ ತರ್ತಾರೆ ಅಂತ ನಾನು ನಂಬಿದ್ದೀನಿ.